ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ನವರಾತ್ರಿಯ ದುರ್ಗಾ ಮಾತೆಯ 8ನೇ ಅವತಾರವಾದಂತಹ ಮಹಾಗೌರಿ ಪೂಜೆಯ ಬಗ್ಗೆ ನಾನು ಈಗ ನಿಮಗೆ ಸಿಂಪಲಾಗಿ ಒಂದು ಸಣ್ಣ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾಳೆ ಅಂದರೆ ದುರ್ಗಾದೇವಿಯ 8ನೇ ಅವತಾರವಾದಂತಹ ಮಂಗಳಗೌರಿ ವ್ರತ ಇದೆ ನಾಳೆ. ಸೊ ಹಾಗಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಮತ್ತು ದೇವರಿಗೆ ಇಷ್ಟವಾದ ನೈವೇದ್ಯ ಯಾವುದು, ಇಷ್ಟವಾದ ಬಣ್ಣ ಯಾವುದು, ಇಷ್ಟವಾದ ಹೂವು ಯಾವುದು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪೂಜೆ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಈಗ ತಿಳ್ಕೊಳ್ಳೋಣ. ಹೇಳಿ ಕೇಳಿ, ಮಹಾಗೌರಿ ಅಂದರೆ ಶುದ್ಧತೆ ಮತ್ತು ಪ್ರಶಾಂತತೆಯ ದೇವತೆ ಅಂತಲೇ ಹೇಳ್ಬೋದು. ಆ ದೇವಿಯನ್ನು ನಾವು ಶುದ್ಧತೆಯಿಂದ ಪೂಜೆ ಮಾಡಬೇಕು ಮತ್ತು ಪ್ರಶಾಂತತೆ ಅಂದರೆ ಮನೆಯಲ್ಲಿ ಪ್ರಶಾಂತ ವಾತಾವರಣವನ್ನು ಈ ದೇವಿ ಇಷ್ಟಪಡ್ತಾಳೆ. ಸೊ ಹಾಗಾಗಿ ನಾವು ಮನೆಯೆಲ್ಲನೂ ಶುದ್ಧ ಮಾಡಿ ನಮ್ಮ ಮನಸ್ಸನ್ನು ಕೂಡ ಶುದ್ಧ ಮಾಡಿಕೊಂಡು ಪ್ರಶಾಂತತೆಯಿಂದ ಆ ದೇವಿಗೆ ನಾವು ಏನನ್ನಾದರೂ ಕೇಳಿಕೊಂಡ್ರೆ ಆ ದೇವಿ ನಮಗೆ ಆ ವರವನ್ನು ನಾವು ಕೇಳಿದಂಥ ವರವನ್ನು ಈಡೇರಿಸ್ತಾಳೆ ಅಂತಲೂ ಸಹ ಹೇಳ್ಬೋದು. ಈಗ ನಾವು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಮಾತ್ರ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಬ್ಬರು ಕೆಟ್ಟದಾಗಲಿ ಅಂತ ನಾವು ಕೇಳಿಕೊಂಡ್ರೆ ಅದು ವಾಪಸ್ ರಿಟರ್ನ್ ನಮಗೆ ಅದು ಆಗೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿದ್ರೆ ಈಗ ಮಹಾಗೌರಿಗೆ ಇಷ್ಟವಾದ ಬಣ್ಣ ನವಿಲು ಬ್ಲೂ. ನಾನು ರೀಲ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾವ ದಿನ ಯಾವ ಬಣ್ಣದ ವಸ್ತ್ರವನ್ನು ಧರಿಸಬೇಕು ಅಂತ. ಆ ವಸ್ತ್ರ ಆ ದೇವಿಗೆ ತುಂಬಾ ಇಷ್ಟವಾದ ನೈವೇದ್ಯ ಅಂದರೆ ಕಾಯಿಯಿಂದ ತಯಾರಿಸಿದ ಪ್ರಸಾದ. ಅಂದರೆ ಈಗ ಕಾಯಿ ಚಿತ್ರಾನ್ನ ಆ ರೀತಿ ಎಲ್ಲ ಬರುತ್ತಲ್ವಾ, ಆ ರೀತಿ ಇರುವಂತಹ ರೈಸನ್ನು ನೀವು ತಯಾರಿಸಿ ಆ ದೇವಿಗೆ ಅರ್ಪಣೆ ಮಾಡ್ಬೋದು. ಇಲ್ಲಾಂದರೆ ಕಾಯಿಯಿಂದ ತಯಾರಿಸಿದಂತಹ ಮಿಠಾಯಿಗಳನ್ನಾದರೂ ಕೂಡ ನೀವು ಆ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಿ. ನಾವು ಏನನ್ನು ಮಾಡಿದ್ದೀವಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಮಕ್ಳಿಗೂ ಕೂಡ ಚಿಕ್ಕ ಮಕ್ಳಿಗೂ ಕೂಡ ಅದನ್ನೇ ಕೊಟ್ಟರೆ ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೇವಿನೂ ಕೂಡ ಸಂತೃಪ್ತಳಾಗ್ತಾಳೆ ಅಂತಲೂ ಸಹ ಹೇಳ್ಬೋದು. ಕಾಯಿ ಚಿತ್ರಾನ್ನ ಅಂತ ನೀವು ಕೇಳಿದ್ದೀರಾ, ಗೊತ್ತಿರುತ್ತೆ ಅಂತ ತಿಳ್ಕೊತೀನಿ. ಇಲ್ಲ ಅಂದರೂ ಕೂಡ ನಂದು ಕಿಚನ್ ಬ್ಲಾಗಲ್ಲಿ ನೀವು ಹೋಗಿ ನೋಡ್ಬೋದು ಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಪೂಜೆ ಬಗ್ಗೆ ಹೋಗೋಣ. ನಾನು ದೇವಿಗೆ ಇಷ್ಟವಾದ ಬಣ್ಣದ ಬಗ್ಗೆ ಹೇಳಿದೆ, ಇಷ್ಟವಾದ ನೈವೇದ್ಯದ ಬಗ್ಗೆ ಹೇಳಿದೆ. ಈಗ ಇಷ್ಟವಾದ ಹೂವು, ಆ ದೇವಿಗೆ ಕೆಂಪು ಬಣ್ಣದ ಹೂವು ಅಂದರೆ ತುಂಬಾ ಇಷ್ಟ. ಗುಲಾಬಿ ಹೂವು, ದಾಸವಾಳದ ಹೂವು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಕೂಡ ಇಟ್ಟು ಆ ದೇವಿಗೆ ಪೂಜೆಯನ್ನು ಮಾಡಿದ್ರೆ ಸಂತೃಪ್ತಳಾಗ್ತಾಳೆ ಅಂತ ನಾನು ಹೇಳ್ತೀನಿ. ಆ ದೇವಿಗೆ ಅಂದರೆ ಬೆಳಿಗ್ಗೆ 4:40ರಿಂದ 5:50 ಶುಭ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಸಮಯ ಇರೋದ್ರಿಂದ ಆ ಟೈಮಲ್ಲಿ ಪೂಜೆ ಮಾಡ್ಕೋಬೇಕು. ಇಲ್ಲ ನಾವು ಬೆಳಿಗ್ಗೆ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ 5:30ರಿಂದ 6:30 ಒಳಗಡೆ ಪೂಜೆ ಮಾಡುವಂಥದ್ದು. ಆ ದೇವಿಗೆ ಪೂಜೆ ಮಾಡಬೇಕಾದ್ರೆ ಮಹಾಗೌರಿ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡಿದ್ರೆ ಆ ದೇವಿ ಖುಷಿ ಪಡ್ತಾಳೆ ಅಂತ ಹೇಳ್ಬೋದು. ಮತ್ತು ನಾಳೆ ಅಷ್ಟಮಿ ಇರೋದ್ರಿಂದ ಅಂದರೆ ದುರ್ಗಾ ಮಾತೆಯ 8ನೇ ದಿನ ದುರ್ಗಾಷ್ಟಮಿ ಅಂದರೆ ದುರ್ಗಾ ಮಾತೆಯ 8ನೇ ಅವತಾರವಾದಂತಹ ಮಹಾಗೌರಿ ಅಂದರೆ ಆ ಪೂಜೆಯ ದಿನ ನಾವು ದುರ್ಗಾಷ್ಟಮಿ ಅಂತ ನಾವು ಕರಿತೀವಿ. ದುರ್ಗಾ ಮಾತೆಯ 8ನೇ ಅವತಾರವಾದಂತಹ ಈ ಮಹಾಗೌರಿಗೆ 4 ತೋಳುಗಳಿರುತ್ತವೆ. ಅವುಗಳಲ್ಲಿ 2 ಕೈಗಳು ಆಶೀರ್ವಾದದ ಭಂಗಿಯಲ್ಲಿ ಇದ್ದರೆ, ಇನ್ನೆರಡು ಕೈಗಳು ಆಯುಧಗಳನ್ನು ಹಿಡಿದಿರುವುದನ್ನು ನಾವು ನೋಡ್ಬೋದು. ಈಕೆ ತ್ರಿಶೂಲ ಮತ್ತು ಡಮರುಗಗಳನ್ನು ಹಿಡಿದಿರುತ್ತಾಳೆ. ದೇವಿಯ ಮೈ ಬಣ್ಣ ಬಂದು ಬಿಳಿಯ ಆಗಿರೋದ್ರಿಂದ ಆಕರ್ಷಿತಳಾಗಿ ಕಾಣ್ತಾಳೆ ಅಂತಲೂ ಸಹ ಹೇಳ್ಬೋದು. ಮಹಾಗೌರಿಯು ಗೂಳಿಯ ಮೇಲೆ ಸವಾರಿ ಮಾಡ್ತಾಳೆ ಅಂತಲೇ ಹೇಳ್ಬೋದು. ದುರ್ಗಾ ಮಾತೆಯ ಉಳಿದಂಥ ಅವತಾರಗಳಲ್ಲಿ ಸಿಂಹದ ಮೇಲೆ ಕೂತಿರೋದನ್ನು ನಾವು ನೋಡಿದ್ರೆ ಮಹಾಗೌರಿ ಗೂಳಿಯ ಮೇಲೆ ಸವಾರಿ ಮಾಡುವುದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಈ ಮಹಾಗೌರಿಯನ್ನು ನಾವು ಪೂಜಿಸೋದ್ರಿಂದ ಹಿಂದಿನ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗ್ಬೋದು. ಮತ್ತು ತನ್ನ ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಈ ಮಹಾಗೌರಿಯು ನೀಡ್ತಾಳೆ. ಹಾಗಾಗಿ ಈ ನವರಾತ್ರಿಯ ದುರ್ಗಾ ಮಾತೆಯ 8ನೇ ಅವತಾರವಾದಂತಹ ಮಹಾಗೌರಿಯನ್ನು ಪೂಜೆ ಮಾಡೋದಕ್ಕೆ ನಾವು ಬೆಳಿಗ್ಗೆ ಬೇಗನೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಅಂದರೆ 3:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಮಹಾಗೌರಿ ಪೂಜೆಗೆ ಎಲ್ಲ ತಯಾರು ಮಾಡಿಕೊಂಡು
ಆ ದೇವಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಕೂಡ ತಯಾರಿಸಬೇಕು. ತಯಾರಿಸಿದಾದಮೇಲೆ ಹೊಸ್ತಿಲು ಪೂಜೆಯನ್ನೆಲ್ಲ ಮುಗಿಸ್ಕೋಬೇಕು. ಈ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆ ಮುಖ್ಯವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೇ ಸಹ ಹೇಳ್ಬೋದು. ಹಾಗಾಗಿ ಹೊಸ್ತಿಲು ಅಲಂಕಾರ ಎಲ್ಲ ಮುಗಿಸಿದ ತಕ್ಷಣ ನೀವು ನೈವೇದ್ಯನೂ ಕೂಡ ರೆಡಿಯಾಗಿರುತ್ತೆ ಅಲ್ವಾ. ದೇವರಿಗೆ ನೈವೇದ್ಯವನ್ನು ಇಟ್ಟು ಮಹಾಗೌರಿಯ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ನಾನು ವಿಡಿಯೋ ಶುರು ಮಾಡಿದಾಗ ನಿಮಗೆ ಒಂದು ವಿಷಯ ಹೇಳಿದೆ, ನವಿಲು ಬ್ಲೂ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಇದಕ್ಕೆ ನಾನು ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನವಿಲು ಬ್ಲೂ, ನೆವಿ ಬ್ಲೂ ಅಂತ ಅದನ್ನು ನಾನು ಸುಮ್ಮನೆ ಆ ರೀತಿ ಹೇಳಿಬಿಟ್ಟೆ, ಬಾಯಿಗೆ ಬಂದುಬಿಡ್ತು ಸಡನ್ನಾಗಿ ನೆವಿ ಬ್ಲೂ ಅಂತ. ನವಿಲು ಹಸಿರು ಬಣ್ಣ. ನೀವಿಲ್ಲಿ ಆ ದೇವಿ ಹಾಕಿರುವಂತಹ ತೋಳುಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊತೀನಿ. ಆ ತೋಳಿನ ಬಣ್ಣ ಇದೆಯಲ್ಲ, ಆ ಬಣ್ಣದ ವಸ್ತ್ರವನ್ನು ನಾವು ಧರಿಸಿ ಆ ದೇವಿಗೆ ಪೂಜೆ ಮಾಡುವಂಥದ್ದು. ಇನ್ನು ದೇವಿಗೆ ದೇವಿ ವಿಗ್ರಹಕ್ಕೆ ಸೀರೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋರು ಕೂಡ ಇರ್ತಾರೆ. ಸೊ ನಾವು ಅಖಂಡ ದೀಪ ಹಚ್ಚಿರೋದ್ರಿಂದ ಅಖಂಡ ದೀಪದಲ್ಲಿ ನಾವು ದುರ್ಗಾ ಮಾತೆಯ 9 ಅವತಾರಗಳನ್ನು ನೋಡಿ ನಾವು ಪೂಜೆ ಮಾಡುವಂಥದ್ದು. ಅದನ್ನೇ ನಾವು ಭಕ್ತಿಯಿಂದ, ನಿಷ್ಠೆಯಿಂದ, ಶುದ್ಧ ಮನಸ್ಸಿನಿಂದ ನಾವು ಪೂಜೆ ಮಾಡಿದ್ರೆ, ನಾವೇನೇ ನಮ್ಮ ಕಷ್ಟಗಳನ್ನು ಆ ದೇವಿ ಹತ್ರ ಹೇಳ್ಕೊಂಡ್ರೆ ಆ ಕಷ್ಟಗಳು ಈಡೇರುತ್ತೆ. ಸೊ ಫ್ರೆಂಡ್ಸ್, ನೀವು ಶುದ್ಧ ಮನಸ್ಸಿನಿಂದ ಜಸ್ಟ್ ಒಂದು ಡ್ರೈ ಫ್ರೂಟ್ಸು ಇಲ್ಲಾಂದರೆ ಹುರಿಗಡಲೆ ಬೆಲ್ಲನ ಹಿಟ್ಟಿಯ ದೇವಿ ಹತ್ರ ಕೂತ್ಕೊಂಡು ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಆ ದೇವಿ ನಮಗೆ ಈಡೇರಿಸ್ತಾಳೆ. ಆದರೆ ಶುದ್ಧ ಮನಸ್ಸಿರಬೇಕು. ಅಲ್ಲಿ ಕೂತ್ಕೊಂಡು ಏನೋ ಹೇಳ್ತಾ ಇರ್ತೀವಿ, ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆ ರೀತಿ ಪೂಜೆ ಮಾಡಬಾರ್ದು. ಕೆಲವೊಬ್ಬರು ಹೇಳ್ತಾರೆ, ನಾವು ಎಷ್ಟೆಷ್ಟೆಲ್ಲ ಪೂಜೆ ಮಾಡ್ತೀವಿ, ಎಷ್ಟೆಷ್ಟೆಲ್ಲ ಖರ್ಚು ಮಾಡ್ತೀವಿ, ಏನು ಪ್ರಯೋಜನ ಇಲ್ಲ, ಆ ದೇವರು ದುಡ್ಡಿರೋರಿಗೆ ಮಾತ್ರ ಒಲಿಯೋದು ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ದೇವರಿಗೆ ಎಲ್ಲರೂ ಕೂಡ ಮಕ್ಕಳೇ. ಏನಪ್ಪ ಅಂದರೆ ನಮ್ಮ ಮನಸ್ಸು ಕ್ಷಿಮಿತದಲ್ಲಿರಲ್ಲ, ಎಲ್ಲೋ ಓಡ್ತಾ ಇರುತ್ತೆ. ಅದನ್ನು ಒಂದು 5 ನಿಮಿಷ ಆಗಲಿ ನಮ್ಮ ಮನಸ್ಸನ್ನು ಕ್ಷಿಮಿತದಲ್ಲಿ ಇಟ್ಕೊಂಡು ದೇವಿಯ ಹತ್ರ ನಾವು ನೀಟಾಗಿ, ಅಂದರೆ ಶುದ್ಧ ಮನಸ್ಸಿನಿಂದ ದೇವಿಗೆ ನಾವು ಮನಸ್ಪೂರ್ವಕವಾಗಿ ದೀಪದಾರತಿ, ಧೂಪದಾರತಿಯನ್ನೆಲ್ಲ ದೇವಿಗೆ ಇಷ್ಟವಾದ ಹೂವನ್ನು ಅರ್ಪಣೆ ಮಾಡಿ, ಅಂದರೆ ಮೇಯ್ನಾಗಿ ಬಿಳಿ ಬಣ್ಣದ ಹೂವನ್ನು ಅರ್ಪಣೆ ಮಾಡಿದ್ರೆ ಆ ದೇವಿ ಸಂತೃಪ್ತಳಾಗ್ತಾಳೆ. ನಾವು ಕೇಳಿದಂಥ ವರವನ್ನು ಆ ದೇವಿ ಈಡೇರಿಸ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಬೆಳಿಗ್ಗೆ 5:45 ಆ ದೇವಿಗೆ ಪೂಜೆಯನ್ನು ಮಾಡಬೇಕು. ಇನ್ನು ಮಕ್ಕಳಿಗೆ ಏನಾದರೂ ಪ್ರಸಾದ ಕೊಡ್ತೀವಿ ಅಂದರೆ ಕಾಯಿ ಚಿತ್ರಾನ್ನ ಕೊಡೋದಕ್ಕಾಗಲ್ಲ ಅನ್ನೋರು ದೇವಿಗೆ ಇಷ್ಟವಾಗಿರುವಂತಹ ಕಾಯಿ ರೈಸು, ಕಾಯಿ ಚಿತ್ರಾನ್ನ ಅಂತ ಕರಿತೀವಿ. ಅಂದರೆ ಅದಕ್ಕೆ ಎಲ್ಲೋ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಅದು ಬಿಳಿಯ ಬಣ್ಣದಲ್ಲೇ ಇರಬೇಕು. ಅದನ್ನು ಅರ್ಪಣೆ ಮಾಡಿ ಮಕ್ಕಳಿಗೆ ಈ ಕಾಯಿನ ಯೂಸ್ ಮಾಡಿ ಮಿಠಾಯಿ ಎಲ್ಲ ತಯಾರಿಸ್ತಾರಲ್ವ, ಅದನ್ನು ನೀವು ತಯಾರಿಸಿ ಮಕ್ಕಳಿಗೆ ಪ್ರಸಾದವಾಗಿ ಕೊಡಬೇಕು. ನಾವು ಹೊರಗಡೆ ಅಂಗಡಿಯಿಂದ ತರೋದಕ್ಕಿಂತ ತುಂಬ ಶ್ರೇಷ್ಠ, ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಸಿಂಪಲ್ ಆಗಿರುವಂತಹ ಸಿಹಿ ನೈವೇದ್ಯಗಳನ್ನು ತಯಾರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಆ ದೇವಿ ಸಂತೃಪ್ತಳಾಗ್ತಾಳೆ. ಮತ್ತು ನಾಳೆ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದರೆ ಕನ್ಯಾ ಪೂಜೆ. ಅಂದರೆ ಮಕ್ಕಳು, ಈಗ ನಾವು ಪ್ರತಿದಿನ ಡೇ 1ಇಂದನೂ ಕೂಡ ಮಕ್ಕಳನ್ನು ಕರೆಸಿ ಮಕ್ಕಳಿಗೆ ಕುಂಕುಮವನ್ನು ಇಟ್ಟು ಸಿಹಿಯನ್ನು ಕೊಡ್ತಿದ್ವಿ ಅಲ್ವ. ನಾಳೆ ಕನ್ಯಾ ಪೂಜೆ. ಆ ಮಕ್ಕಳಿಗೆ ನೀವು ಅರಿಶಿನ, ಕುಂಕುಮ, ಹೂವೆಲ್ಲ ಇಟ್ಟು ಅವರಿಗೆ ಎಲೆ ಅಡಿಕೆ ಎಲ್ಲ ಕೊಟ್ಟು, ನಂತರ ಬಾಳೆಹಣ್ಣು, ಎಲೆ ಅಡಿಕೆ, ತಾಂಬೂಲ ಅಂತ ಹೇಳ್ತಾರಲ್ವ, ಅದನ್ನು ಕೊಟ್ಟು ನಾವು ಏನನ್ನು ಸಿಹಿ ಮಾಡಿರ್ತೀವೋ ಆ ಸಿಹಿನ ಮಕ್ಕಳಿಗೆ ಹಂಚೋದು ಒಂದು ಸಂಪ್ರದಾಯ ಇರುತ್ತೆ. ಅಂದರೆ ಅರಿಶಿನದಲ್ಲಿ ಪಾದ ಪೂಜೆ ಮಾಡೋದು ಆ ರೀತಿ ಎಲ್ಲ ಇರುತ್ತೆ. ಈಗ ನಾವು ಅಖಂಡ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಅದರ ಅವಶ್ಯಕತೆ ಇರಲ್ಲ. ಈ ಬೊಂಬೆ ಕೂರಿಸಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹಬ್ಬ ಮಾಡ್ತಾರಲ್ಲ, ಆ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ನೀವು ಮಾಡೋರು ತುಂಬಾ ಒಳ್ಳೆಯದು. ಪ್ರೊಸೀಜರ್ನ ಫಾಲೋ ಮಾಡೋರು ಮಾಡ್ಬೋದು. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಕನ್ಯಾ ಪೂಜೆ ಮಾಡ್ತೀವಲ್ವ, ಮಕ್ಕಳಿಗೆ ಏನಪ್ಪ ಅಂದರೆ ಅವ್ರು ಖುಷಿಯಿಂದ ಒಂದು ಖುಷಿಯಾಗಿ ನಾವು ಕೊಟ್ಟಂತಹ ತಿಂಡಿಗಳನ್ನು ಖುಷಿಯಿಂದ ಅವರು ತಿನ್ಕೊಂಡು ಹೋದ್ರೇ ಅದೇ ಸಂತೃಪ್ತಿ. ದೇವರೇ ನಮ್ಮ ಮನೆಗೆ ಬಂದು ಇಷ್ಟವಾದಂತಹ ನೈವೇದ್ಯವನ್ನು ತಿನ್ಕೊಂಡು ಹೋದರು ಅಂತ ನಾವು ಖುಷಿ ಪಡ್ಬೋದು. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದು, ಇಷ್ಟವಾದ ಬಣ್ಣ ಯಾವುದು, ಇಷ್ಟವಾದ ಹೂವು ಯಾವುದು ಅನ್ನೋದೆಲ್ಲ ತಿಳಿಸ್ಕೊಟ್ಟೆ. ಸೊ ಈಗ ನಾನು ದೇವಿಗೆ ಅಂದರೆ ಪೂಜೆ ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಿದ್ರೆ ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.